ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಿದಾಸ್ ಕಿಚನ್. ಇವತ್ತು ನಾನು ನಿಮ್ಮ ಜೊತೆ ವೆನಿಲಾ ಸ್ಪಾಂಜ್ ಕೇಕ್ ಶೇರ್ ಮಾಡ್ತಾ ಇದ್ದೇನೆ. ತುಂಬ ಸಿಂಪಲ್ ಆಗಿ ಮತ್ತು ತುಂಬ ಈಸಿಯಾಗಿ ಮಾಡ್ಬೋದಾದ ವೆನಿಲಾ ಸ್ಪಾಂಜ್ ಕೇಕ್ ಪರ್ಫೆಕ್ಟ್ ಆಗಿರುತ್ತೆ. ನಾನು ಹೇಳಿದ ರೀತಿ ನೀವು ಮಾಡಿದರೆ ಫ್ಲಾಪ್ ಆಗುವ ಚಾನ್ಸಸ್ ತುಂಬ ಕಡಿಮೆ. 100% ಪರ್ಫೆಕ್ಟ್ ಆಗಿರುತ್ತೆ, ಕರೆಕ್ಟ್ ಆಗುತ್ತೆ. ನಾನು ಹೇಳಿದ ರೀತಿ ನೀವು ಮಾಡಿದರೆ ಮತ್ತು ಹೈಟಲ್ಲಿ ಕೂಡ ನಿಮಗೆ ಸ್ಪಾಂಜ್ ರೆಡಿಯಾಗಿ ಬರುತ್ತೆ. ತುಂಬ ಈಸಿಯಾಗಿರುತ್ತೆ. ನಮಗೆ ಯಾರಿಗೆ ಬೇಕಾದರೂ ನಮಗೆ ಮನೆಯಲ್ಲೇ ಹೋಮ್ ಮೇಡ್ ಆಗಿ ನಮಗೆ ತಯಾರಿಸ್ಕೊಳ್ಬೋದು. ನೀವು ಅಂಗಡಿಯಲ್ಲಿ ತರೋದಕ್ಕಿಂತ ಒಮ್ಮೆ ಈ ಥರ ಮನೆಯಲ್ಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ. ನಾವು ಈಗ ಸ್ಪಾಂಜ್ ಮಾಡೋ ಮುಂಚೆ ನಾನಿಲ್ಲಿ ಮೆಜರಿಂಗ್ ಕಪ್ ಇದೆಯಲ್ಲ, ಮೆಜರ್ಮೆಂಟ್ ಮಾಡ್ತೇವಲ್ಲ ನಾವು, ಅದರ ಕಪ್ ಇದು ನಿಮಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತೇನೆ ನೋಡಿ. ಈ ಥರದ್ದು ಕಪ್ ಇರುತ್ತೆ. ಈ ಕಪ್ಪಲ್ಲಿ ಲಾಸ್ಟ್ ಕಡೆ ಬರ್ದಿರ್ತದೆ, ಒಂದು ಬ್ಯಾಕ್ ಸೈಡಲ್ಲಿ ಒಂದು ಫ್ರಂಟ್ ಸೈಡಲ್ಲೆಲ್ಲ ಬರ್ದಿರ್ತದೆ 1 ಟೀ ಸ್ಪೂನ್, ಹಾಫ್ ಟೀ ಸ್ಪೂನ್, ಮತ್ತು 1/4 ಟೀ ಸ್ಪೂನು, ಹಾಫ್ ಟೇಬಲ್ ಸ್ಪೂನ್, ಇದರಲ್ಲಿ ಟೀ ಸ್ಪೂನು, ಟೇಬಲ್ ಸ್ಪೂನು, ಹಾಗೇನೆ ಕಪ್, ಈ ಥರ 3 ರೀತಿಯಲ್ಲಿ ಬರುತ್ತೆ. ಇದಕ್ಕೆ ನಾವು ಟೇಬಲ್ ಸ್ಪೂನ್ ಅಂತ ಹೇಳ್ತೇವೆ. ನಾನು ಆಲ್ರೆಡಿ ಬ್ಲ್ಯಾಕಲ್ಲಿ ತೋರಿಸ್ತಲ್ಲ, ಅದಕ್ಕೆ ಟೀ ಸ್ಪೂನ್ ಅಂತ ಹೇಳ್ತಾರೆ. ಇದಕ್ಕೆ ನಾವು ಕಪ್ ಅಂತ ಹೇಳ್ತೇವೆ. 1/4 ಕಪ್, ಹಾಫ್ ಕಪ್, 3/4 ಕಪ್, ಹಾಗೇನೆ 1 ಕಪ್ ಅಂತೇಳಿ. ಈ ಕಪ್ ನಾವು ಹೇಳುವಾಗ ಇಷ್ಟು ml ಆರ್ ನಾವು ಇಷ್ಟು ಅರ್ಧ ಕಪ್, 1 ಕಪ್ ಅಂತ ಹೇಳುವಾಗ ನಿಮಗೆ ಗೊತ್ತಾಗಬೇಕು. ಯಾಕಂತ ಹೇಳಿದ್ರೆ ಇದರಲ್ಲಿ ಬರ್ದಿರ್ತದೆ, ಅವಾಗ ನಮಗೆ ಬೇಗನೆ ನಮಗೆ ಫೈಂಡ್ ಔಟ್ ಮಾಡ್ಬೋದು ಇದು ಯಾವ ಕಪ್ ಅಂತ ಹೇಳಿ. ನೋಡಿ, ಈ ತರ ನಾನು ನಿಮಗೆ ಕಪ್ಪಲ್ಲಿ ತೋರಿಸ್ತಿದ್ದೇನಲ್ಲ ನೋಡಿ, ಅದರಲ್ಲೇ ಬರ್ದಿರ್ತದೆ ಅಂತ ಹೇಳಿ. ನಮಗೆ ಆವಾಗಲೇ ನಮಗೆ ಗೊತ್ತಾಗ್ತದೆ ಇಷ್ಟು ಕಪ್ಪಲ್ಲಿ ಹಾಕಬೇಕು, ಯೂಸ್ ಮಾಡ್ಬೇಕಂತೇಳಿ. ಈಗ ಕಪ್ಪಿದು ನಿಮಗೆ ನಾನು ಇಂಟ್ರೊಡ್ಯೂಸ್ ಮಾಡಿಸಿದ ನಂತರ ನಾವು ಕೇಕ್ ಮಾಡೋ ಮುಂಚೆ ನಮಗೆ ಪ್ರೀ ಹೀಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಓವನಲ್ಲಿ ಮಾಡ್ತಾ ಇಲ್ಲ, ಗ್ಯಾಸಲ್ಲಿ ಮಾಡ್ತಾ ಇರೋದು. ಸೊ ಅದಕ್ಕೆ ನಾನು ಈ ಥರದೊಂದು ದೊಡ್ಡ ಪಾತ್ರೆ ತಗೊಂಡಿದ್ದೆ. ಒಂದು ದೊಡ್ಡ ಅಗಲ ಇರುವಂತಹ ಪಾತ್ರೆ ತಗೊಳ್ಬೇಕು. ಲೋ ಫ್ಲೇಮಲ್ಲಿ ಬಿಸಿ ಆಗಲಿಕ್ಕೆ ಇಡಬೇಕಾಯ್ತಾ. ಅದರ ಒಳಗಡೆ ಒಂದು ಮುಚ್ಚಳ ಆರ್ ರಿಂಗ್ ಇದೆಯಲ್ಲ, ಅದನ್ನು ಇಡಬೇಕಾಯ್ತು. ಇಲ್ಲಾಂತ ಹೇಳಿದ್ರೆ ಡೈರೆಕ್ಟಾಗಿ ಹಾಗೇನೆ ನಾವು ಆ ಪಾತ್ರೆಯಲ್ಲಿ ಇಡಬಾರ್ದು ಮೌಲ್ಡನ್ನು. ಯಾಕಂತ ಹೇಳಿದ್ರೆ ಸೀದೋಗುವ ಚಾನ್ಸಸ್ ತುಂಬ ಇರುತ್ತೆ, ಕರ್ದೋಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗಾಗಿ ಆ ಥರ ಮಾಡಿ ಪ್ರೀ ಹೀಟ್ ಮಾಡಲಿಕ್ಕೆ, ಬಿಸಿ ಆಗಲಿಕ್ಕೆ ಇಟ್ಟಿರಬೇಕು. ಒಂದು 10 ನಿಮಿಷ ಮುಂಚೆ ಆದರೂ ಇಟ್ಟಿರಬೇಕು. ನಂತರ ನಾವಿಲ್ಲಿ ಡ್ರೈ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಳ್ಳುವ. ಮೈದಾ ಅಲ್ಲ, ನಾನಿಲ್ಲಿ ಹಾಫ್ ಕಪ್ಪಲ್ಲಿ ನಾನು ಮೈದಾ ತಗೊಳ್ತಿದ್ದೇನೆ. ಈ ನೋಡಿ, ಯಾವತ್ತು ಕೂಡ ನಾವು ಮೈದಾವನ್ನು ಈ ಥರ ಸ್ಪೂನಲ್ಲಿ ಹಾಕ್ಕೊಳ್ಬೇಕಾಯ್ತಾ. ನಾವು ಇಲ್ಲಂತ ಹೇಳಿದ್ರೆ ನಾವು ಡೈರೆಕ್ಟಾಗಿ ನಾವು ತುಂಬ ಫೋರ್ಸಲ್ಲಿ ಯಾವತ್ತು ಕೂಡ ಮೈದಾ ಹಾಕ್ಕೊಳ್ಬಾರ್ದು. ಸೊ ಈ ಥರ ಫ್ರೀಯಾಗಿ ಸ್ಪೂನಲ್ಲಿ ಹಾಕ್ಕೊಳ್ಬೇಕು. ಇದನ್ನು ನಾನು ಆಲ್ರೆಡಿ ನಾನಲ್ಲಿ ಜರಡಿ ಮತ್ತು ಒಂದು ಬೌಲ್ ಇಟ್ಟಿದ್ದೇನೆ. ಡ್ರೈ ಆಗಿರುವಂಥ ಒಂದು ಬೌಲ್ ಆಗಿರಬೇಕು. ಕೇಕ್ ಮಾಡಲಿಕ್ಕೆ ಒಂದು ವಿಷಯ ನೀವು ನೆನಪಲ್ಲಿ ಇಟ್ಕೊಳ್ಬೇಕು, ನಾವು ಕೇಕ್ ಮಾಡಲಿಕ್ಕೆ ಯಾವುದೇ ರೀತಿಯ ಒಂದು ನೀರಿನ ಅಂಶ ಇಲ್ಲಿ ನಾವು ಯೂಸ್ ಮಾಡೋ ಹಾಗೆ ಇಲ್ಲ. ಎಲ್ಲವೂ ಡ್ರೈ ಆಗಿಯೇ ಇರಬೇಕು. ನಾವು ಏನೆಲ್ಲ ಯೂಸ್ ಮಾಡ್ತೇವೋ, ಪಾತ್ರೆ ಆಗಿರಲಿ, ಡ್ರೈ ಇಂಗ್ರೀಡಿಯೆಂಟ್ಸ್ ಆಗಿರಲಿ, ಎಲ್ಲವೂ ಕೂಡ ಡ್ರೈ ಆಗಿರಬೇಕು. ನೋಡಿ, ಈ ಥರ ಹಾಫ್ ಕಪ್ಪಲ್ಲಿ ನಾವು ಅದರ ಲೆವೆಲಲ್ಲಿ ನಾವಿಲ್ಲಿ ಮೈದಾ ಫ್ಲೋರ್ ತಗೋಬೇಕಾಯ್ತಾ. ನಿಮ್ಗೆ ಕಾಣ್ತಾ ಇದೆಯಾ? ಅದರ ಲೆವೆಲಲ್ಲಿ, ಫೋರ್ಸಲ್ಲಿ ನಾನಿಲ್ಲಿ ಯೂಸ್ ಮಾಡ್ತಿಲ್ಲ, ಫ್ರೀಯಾಗಿ ನಾನು ಹಾಕಿಲ್ಲಿ ಸ್ಪೂನಲ್ಲಿ ಮೆಲ್ಲಗೆನೆ ಹಾಕಿ ಅದರಲ್ಲಿ ಹಾಫ್ ಕಪ್ ನಾನು ಅದರ ಲೆವೆಲಲ್ಲಿ ಕಪ್ ಎಷ್ಟಿದೆಯೋ ಅಷ್ಟೇ ನಾನಿಲ್ಲಿ ಮೈದಾ ಫ್ಲೋರ್ ತಗೊಂಡಿದ್ದೇನೆ. ಯಾವತ್ತು ಕೂಡ ನಾವು ನಾನು ತೋರಿಸ್ತೇನೆ ನೋಡಿ, ಈ ಥರ ಫೋರ್ಸಲ್ಲಿ ಹಾಕಬಾರ್ದು. ಇಲ್ಲಾಂತ ಹೇಳಿದ್ರೆ ನಾವು ಕಪ್ಪು ಮುಳುಗಿಸಿ ಹಾಕ್ತೇವೆ ಅಲ್ವಾ, ಹಾಗೆ ನಾವು ಯಾವತ್ತೂ ಕೂಡ ಮೈದಾ ಫ್ಲೋರ್ ಇಲ್ಲಿ ಯೂಸ್ ಮಾಡೋ ಹಾಗಿಲ್ಲ. ನಾವು ಸ್ಪೂನಲ್ಲಿ ತೆಗೆದೇ ನಾವಿಲ್ಲಿ ಕಪ್ಪಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಯಾವ್ದು ಕೂಡ ಕೇಕ್ ಮಾಡುವಾಗ ಒಂದು ವಿಷಯ ನೆನ್ಪಿಟ್ರೆ ಆಯಿತು, ಒಂದು ನಾವು ಅರ್ಜೆಂಟ್ ಮಾಡುವ ಹಾಗೆ ಇಲ್ಲ, ಮತ್ತೊಂದು ಈ ಕೇಕ್ ಮಾಡುವಾಗ ನೀರಿನ ಅಂಶ ಯಾವುದು ಕೂಡ ಇರಬಾರ್ದು. ಯಾವುದೇ ಒಂದು ಪಾತ್ರೆ ಇರಬಾರ್ದು, ಯಾವುದೇ ಒಂದು ವಸ್ತು ಕೂಡ ಇರಬಾರ್ದು. ಎಲ್ಲವೂ ಕೂಡ ಡ್ರೈ ಆಗಿ ಇರಬೇಕು. ನೋಡಿ, ಈ ಥರ ಯಾವತ್ತೂ ಕೂಡ ಮೈದದ್ದು ಫ್ಲೋರ್ ಇದೆಯಲ್ಲ, ಮೈದಾ ಫೋರ್ಸಲ್ಲಿ ಹಾಕಬಾರ್ದು, ಒತ್ತಿ 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 ಹಾಕಬಾರ್ದು ಆಯಿತಾ. ನೋಡಿ, ಈ ಥರ ಒತ್ತಿ ಒತ್ತಿ ಹಾಕಬಾರ್ದು. ನಮ್ಮದು ಕೇಕಿದು ಬ್ಯಾಟ್ರ್ ಇದೆಯಲ್ಲ, ಕೇಕಿದು ಸ್ಪಾಂಜ್ ಫ್ಲಾಪ್ ಆಗುವ ಚಾನ್ಸಸ್ ತುಂಬ ಇರುತ್ತೆ ಆಯಿತಾ. ನಂತರ ನಾವಿಲ್ಲಿ ಮೈದಾ ಹಾಕಿದ ನಂತರ ನಾವಿಲ್ಲಿ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಆ್ಯಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಹಾಫ್ ಕಪ್ ಮೈದಾ ತಗೊಂಡಿದ್ದೇವಲ್ಲ, ಅದಕ್ಕೆ ನಾನು ಹಾಫ್ ಟೀ ಸ್ಪೂನ್ ಆಯಿತಾ, ಇಲ್ಲಿ ಟೀ ಸ್ಪೂನ್ ನಾನು ಹಾಫ್ ಬೇಕಿಂಗ್ ಪೌಡರ್ ಯೂಸ್ ಮಾಡ್ತಾ ಇದ್ದೇನೆ. ನೋಡಿ, ಅದರ ಲೆವೆಲಲ್ಲೇ ಕೂಡ ಇರಬೇಕು. ಇದು ಕೂಡ ಸ್ಪೂನ್ ಎಷ್ಟಿದೆಯೋ ಅದರ ಲೆವೆಲಲ್ಲಿ ನಾವು ಈ ಥರ ಕೈಯಲ್ಲಿ ಲೆವೆಲ್ ಮಾಡಿಕೊಂಡು ತಗೊಂಡ್ರೆ ಆಯಿತು. ನಂತರ ನಾನು ಇಲ್ಲಿ 1/4 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಯೂಸ್ ಮಾಡ್ತಾ ಇದ್ದೇನೆ. ನೋಡಿ, 1/4 ಟೀ ಸ್ಪೂನ್ ಆಯಿತಾ. ಇಲ್ಲಿ ನಾನು ಟೀ ಸ್ಪೂನ್ ಯೂಸ್ ಮಾಡ್ತಾ ಇರೋದು, ಟೇಬಲ್ ಸ್ಪೂನ್ ಅಲ್ಲ. ಟೀ ಸ್ಪೂನ್ ಎಷ್ಟಿದೆಯೋ ಅಷ್ಟೇ ಲೆವೆಲಲ್ಲಿ ನಾವಿಲ್ಲಿ ಬೇಕಿಂಗ್ ಸೋಡಾ ಕೂಡ ತಗೋಬೇಕು.
ನಂತರ ಈ ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಂಡಿದ್ದೇವಲ್ಲ ಅದನ್ನು ಸೋರಿಸ್ಕೊಳ್ಬೇಕಾಯ್ತಾ. 3 ಸರ್ತಿ ನಾವು ಈ ತರ ಸೋರಿಸ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ಸೋರಿಸ್ಕೊಳ್ತೇವೋ ಅಷ್ಟು ಚೆನ್ನಾಗಿ ನಮಗೆ ಕೇಕ್ ರೆಡಿಯಾಗಿ ಬರುತ್ತೆ. ಕೇಕ್ ಇದು ಸ್ಪಾಂಜ್ ತುಂಬಾ ಸ್ಮೂತ್ ಆಗಿ ಮತ್ತು ಹೈಟ್ ಅಲ್ಲಿ ಕೇಕ್ ರೆಡಿಯಾಗಿ ಬರುತ್ತೆ. ನೋಡಿ ನಾನಿಲ್ಲಿ 3 ಸರ್ತಿ ಕೇಕ್ ಮಾಡೋ ಫ್ಲೋರ್ ಇದೆಯಲ್ಲ ಅದನ್ನು ಸೋರಿಸ್ಕೊಂಡಿದ್ದೇನೆ, ಜರಡಿ ಹಿಡ್ಕೊಂಡಿದ್ದೇನೆ. ನಂತರ ಏನೆಲ್ಲ ಬೇಕು ಕೇಕ್ ಮಾಡ್ಲಿಕ್ಕೆ ಅಂತೇಳಿ ನೋಡುವ. ನಾನಿಲ್ಲಿ ಡ್ರೈ ಇಂಗ್ರೀಡಿಯೆಂಟ್ಸ್ ಆಲ್ರೆಡಿ ಜರಡಿಯಲ್ಲಿ ಸೋರಿಸ್ಕೊಂಡಿದ್ದೇನೆ. ನಂತರ ಮೌಲ್ಡ್ ಬೇಕು ನೋಡಿ ಈ ತರದ್ದು. ನಾನು ಈ ತರದ್ದು 6 ಇಂಚ್ ಮೌಲ್ಡ್ ತಗೊಂಡಿದ್ದೇನೆ. ಇದರದ್ದು ಇಂಚು 6 ಇಂಚ್ ಆಯ್ತಾ. ನಂತರ ಒಂದು ಬಟರ್ ಪೇಪರ್ ಮೌಲ್ಡ್ ఏ ಶೇಪ್ ಅಲ್ಲಿ ಇದೆಯೋ ಆ ರೌಂಡ್ ಶೇಪ್ ಅಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈ ಮೌಲ್ಡಿಗೆ ಇದೆಯಲ್ವಾ, ನಾನು ಸ್ವಲ್ಪ ಆಯಿಲ್ ಹಾಕಿ ಎಲ್ಲಾ ಕಡೆ ಕೂಡ ಆಯಿಲ್ ಗ್ರೀಸ್ ಮಾಡ್ಕೊಳ್ತಿದ್ದೇನೆ. ಚೆನ್ನಾಗಿ ಆಯಿಲ್ ಗ್ರೀಸ್ ಮಾಡ್ಕೊಳ್ಬೇಕಾಯ್ತಾ. ನೀವು ಬ್ರಷ್ ಇದ್ರೆ ಬ್ರಷ್ ಅಲ್ಲಿ ಮಾಡ್ಕೊಳ್ಳಿ, ಕೈಯಲ್ಲಿ ಆದ್ರೆ ಕೈಯಲ್ಲಿ ಯಾವ ತರ ಬೇಕಾದ್ರೂ ನೀವು ಆಯಿಲ್ ಗ್ರೀಸ್ ಮಾಡ್ಕೊಳ್ಬಹುದು. ಗ್ರೀಸ್ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಹೇಳಿ. ನಂತರ ಬಟರ್ ಪೇಪರ್ ಹಾಕಿದ್ರೆ ಆಯ್ತು. ಬೇಕಾದ್ರೆ ಮೈದಾ ಫ್ಲೋರ್ ಬೇಕಾದ್ರೆ ಮೇಲ್ಗಡೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಹಾಕ್ತಾ ಇಲ್ಲ, ಬೇಡ ಅಂತ ಹೇಳಿ. ನೋಡಿ ಈ ತರ ನಾನು ಆಯಿಲ್ ಗ್ರೀಸ್ ಮಾಡ್ಕೊಂಡಿರುವಂತಹ ಮೌಲ್ಡಿಗೆ ನಾನು ಬಟರ್ ಪೇಪರ್ ಹಾಕಿ ಅಲ್ಲಿಟ್ಟೆ. ನೆಕ್ಸ್ಟ್ ನಾವಿಲ್ಲಿ ನಮಗೆ ಮಿಲ್ಕ್ ಬೇಕಾಯ್ತಾ ಕೇಕ್ ಮಾಡ್ಲಿಕ್ಕೆ. ಇಲ್ಲಿ ಹಾಫ್ kg ಕೇಕಿಗೆ 1/2 ಕಪ್ ನಾವಿಲ್ಲಿ ಫ್ಲೋರ್ ತಗೊಂಡಿದ್ದೇವಲ್ಲ, ಸೊ 1/2 kg ಕೇಕಿಗೆ ನಾವು 2 ಟೇಬಲ್ ಸ್ಪೂನ್ ಮಿಲ್ಕ್ ಆ್ಯಡ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಯಾವತ್ತು ಕೂಡ ನಾವು ಕೇಕ್ ಮಾಡುವಾಗ ಫ್ರಿಜ್ಜಲ್ಲಿ ಯಾವ್ದು ಐಟಮ್ ಇಟ್ಟಿರ್ತವೋ ಅದನ್ನ ನಮಗೆ ಇಲ್ಲಿ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಫ್ರಿಜ್ಜಲ್ಲಿ ಯಾವುದೇ ರೀತಿಯಲ್ಲಿ ನಾವು ಕೋಲ್ಡ್ ಐಟಮ್ ನಾವಿಲ್ಲಿ ಕೇಕ್ ಯೂಸ್ ಮಾಡುವ ಹಾಗಿಲ್ಲ, ಕೇಕಿ ಹಾಕುವ ಹಾಗಿಲ್ಲ. ಮೊಟ್ಟೆ ಆಗಿದ್ರು ಕೂಡ ರೂಮ್ ಟೆಂಪರೇಚರ್ ಅಲ್ಲಿ ಇರಬೇಕು, ಅಂದ್ರೆ ಕೋಲ್ಡ್ ಇರಬಾರ್ದು. ಆಯಿಲ್ ಆಗಿರ್ಬೋದು, ಎಗ್ ಆಗಿರ್ಬೋದು, ಹಾಲಾಗಿರ್ಬೋದು, ಮೈದಾ ಆಗಿರ್ಬೋದು, ಯಾವುದೇ ರೀತಿ ಕೂಡ ಐಸ್ ಇರಬಾರ್ದು, ರೂಮ್ ಟೆಂಪರೇಚರ್ ಅಲ್ಲೇ ಇರಬೇಕು. ಇಲ್ಲಿ ನೋಡಿ ಆಯಿಲ್ 1 ಟೇಬಲ್ ಸ್ಪೂನ್ ನಾನಿಲ್ಲಿ ಆಯಿಲ್ ಕೂಡ ತಗೊಂಡೆ. ಸನ್ಫ್ಲವರ್ ಆಯಿಲ್ ಆಯ್ತಾ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು. ಮೈದಾ, ಮೌಲ್ಡ್, ಎಗ್, ಶುಗರ್ ನೋಡಿ ನಾನಿಲ್ಲಿ ಶುಗರ್ ತಗೊಂಡಿದ್ದೇನೆ. 1/2 ಕಪ್ ಅಲ್ಲಿ ನಾವು ಮೈದಾ ಫ್ಲೋರ್ ತಗೊಂಡಿದ್ದೇವಲ್ಲ ಅದೇ ಲೆವೆಲ್ ಅಲ್ಲಿ ನಾನಿಲ್ಲಿ ಶುಗರ್ ಪೌಡರ್ ತಗೊಂಡದ್ದು. ಕಪ್ ಎಷ್ಟಿದೆಯೋ ಅಷ್ಟೇ ಶುಗರ್ ಪೌಡರ್ ಕೂಡ ನಾವಿಲ್ಲಿ ತಗೋಬೇಕು. ಸೊ ಇವಾಗ ನಾವು ಯಾವ ತರ ಕೇಕ್ ಮಾಡುದು ಅಂತೇಳಿ ನೋಡುವ. ನಮಗಿಲ್ಲಿ ಕೇಕ್ ಮಾಡ್ಲಿಕ್ಕೆ ಫಸ್ಟಿಗೆ ನಾವು ಎಗ್ ಬೀಟ್ ಮಾಡ್ಕೊಳ್ಬೇಕು. ಎಗ್ ಬೀಟ್ ಮಾಡ್ಕೊಳ್ಲಿಕ್ಕೆ ನೋಡಿ ಇಲ್ಲಿ ನಾನು 2 ಎಗ್ ಈ ತರ ಹಾಕ್ತಾ ಇದ್ದೇನೆ. ಎಗ್ ಹಾಕೊಳ್ಳುವಂತ ಪಾತ್ರೆ ಇದೆಯಲ್ಲ, ಯಾವುದೇ ರೀತಿಯ ನೀರಿನ ಅಂಶ ಇರಬಾರ್ದು. ನೀರು ಡ್ರೈ ಆಗಿರ್ಬೇಕು ಪಾತ್ರೆ, ನೀರಿನ ಅಂಶ ಸ್ವಲ್ಪವೂ ಇರಬಾರ್ದು. ನಂತರ ಎಗ್ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ನಾನು 1 ಚಿಟಿಕೆಯಷ್ಟು ಉಪ್ಪು ಹಾಕ್ತಿದ್ದೇನೆ. ನಂತರ 1/2 ಟೀ ಸ್ಪೂನ್ ಆಯ್ತಾ, 1/2 ಟೀ ಸ್ಪೂನ್ ಅಲ್ಲಿ ನಾನಿಲ್ಲಿ ವೆನಿಲಾ ಎಸೆನ್ಸ್ ಹಾಕ್ತಾ ಇದ್ದೇನೆ. ನಾನಿಲ್ಲಿ ದೊಡ್ಡ ಬಾಟ್ಲಿ ಯೂಸ್ ಮಾಡ್ತಾ ಇರೋದು. ನೀವು ಬೇಕಾದ್ರೆ ಶಾಪಲ್ಲಿ ಸಣ್ಣ ಬಾಟ್ಲಿ ಸಿಗುತ್ತೆ, ಅದನ್ನ ತಗೊಳ್ಳಿ, ಸಣ್ಣದು ಸಿಗುತ್ತೆ. ನಾನಿಲ್ಲಿ 1/2 ಟೀ ಸ್ಪೂನ್ ಇಲ್ಲಿ ನಾನು ವೆನಿಲಾ ಎಸೆನ್ಸ್ ಆ್ಯಡ್ ಮಾಡ್ತಾ ಇರೋದಾಯ್ತಾ. ವೆನಿಲಾ ಅದರದ್ದೊಂದು ಫ್ಲೇವರ್ ಸಿಗ್ಲಿಕ್ಕೆ, ಎಗ್ ಸ್ಮೆಲ್ ಬರುತ್ತಲ್ಲ, ಎಗ್ ಸ್ಮೆಲ್ ಬರದೇ ಇರಲಿಕ್ಕೆ ಈ ವೆನಿಲಾ ಎಸೆನ್ಸ್ ಇಲ್ಲಿ ಹಾಕುದು. ನಂತರ ಬೀಟ್ ಮಾಡ್ಕೊಳ್ಳುವ. ನಾನಿಲ್ಲಿ ಫಿಲಿಪ್ಸ್ ಅವರದ್ದು ಬೀಟರ್ ಇಲ್ಲಿ ಯೂಸ್ ಮಾಡ್ತಾ ಇರೋದು. ನಾವಿಲ್ಲಿ ಹೈ ಸ್ಪೀಡಲ್ಲಿ ಒಮ್ಮೆಲೆ ಹೋಗ್ಬಾರ್ದಾಯ್ತಾ, ಮೆಲ್ಲಗೆ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ಪೇ ಹೋಗ್ಬೇಕು ನಾವಿಲ್ಲಿ ಬೀಟ್ ಮಾಡುವಾಗ. ನೋಡಿ ಈ ತರ ನಾನು ಎಗ್ ಬೀಟ್ ಮಾಡ್ತಿದ್ದೇನೆ ಲೋ ಫ್ಲೇಮ್ ಅಲ್ಲಿ. ಈಗ ನಾವು ಬೀಟ್ ಮಾಡ್ತಾ ಇರುವಾಗ ನಾವಲ್ಲಿ ಶುಗರ್ ತಗೊಂಡಿದ್ದೇವಲ್ವಾ, ಶುಗರ್ನ ಇಲ್ಲಿ ಪೌಡರ್ ಶುಗರ್ ತಗೊಂಡದ್ದು. ಶುಗರ್ ಅನ್ನು ನಾನಿಲ್ಲಿ ಪೌಡರ್ ಮಾಡ್ಕೊಂಡದ್ದು. ನಿಮ್ಮ ಹತ್ರ ಪೌಡರ್ ಇಲ್ಲ ಅಂತ ಹೇಳಿದ್ರೆ ನೀವು ಶುಗರ್ ಇದೆಯಲ್ಲ, ಸಕ್ಕರೆ ಇಡಿ ಇರುತ್ತಲ್ಲ ಅದನ್ನೇ ತಗೊಳ್ಳಿ. ಬಟ್ 3/4 ಕಪ್ ತಗೊಳ್ಬೇಕು. ಅಂದ್ರೆ ಈ ನಾವು ತಗೊಂಡಿದ್ದೇವಲ್ಲ 1/2 ಕಪ್ ಅಲ್ಲಿ ಅದರ 3/4 ಭಾಗವಷ್ಟು ತಗೊಂಡ್ರೆ ಸಾಕು. ಫುಲ್ ಆಗಿ ಯಾವತ್ತು ಕೂಡ ತಗೋಬೇಡಿ. ಪೌಡರ್ಡ್ ಶುಗರ್ ಆದ್ರೆ ಮಾತ್ರ ನಾವು ಯಾವತ್ತು ಕೂಡ ನಾವು ಮೈದಾ ಯಾವ ಕಪ್ಪಲ್ಲಿ ತಗೊಳ್ತೇವೋ ಅದೇ ಕಪ್ಪಲ್ಲಿ ನಾವು ಶುಗರ್ ಕೂಡ ತಗೋಬೇಕಾಗುತ್ತೆ, ಪೌಡರ್ಡ್ ಶುಗರ್ ಆದ್ರೆ ಮಾತ್ರ. ಸೊ ನಾನಿಲ್ಲಿ ಪೌಡರ್ ಶುಗರ್ ತಗೊಂಡದ್ರಿಂದ ಇಲ್ಲಿ ನಾನು ಮೈದಾ ಎಷ್ಟು ತಗೊಂಡಿದ್ದೇವೋ ಅಷ್ಟೇ ನಾನಿಲ್ಲಿ ಶುಗರ್ ತಗೊಂಡಿದ್ದೇನೆ. ಇಲ್ಲಿ ನಾವು ಎಗ್ ಬೀಟ್ ಮಾಡ್ತಾ ಇರ್ದೇವಲ್ಲ ಅವಾಗ ನಾವು ಮೆಲ್ಲಗೆ ಸ್ವಲ್ಪ ಸ್ವಲ್ಪವೇ ನಾವಿಲ್ಲಿ ಸಕ್ಕರೆ ಶುಗರ್ ಹಾಕೊಂಡು ಬೀಟ್ ಮಾಡ್ತಾ ಇರ್ಬೇಕಾಯ್ತಾ. ಇನ್ನು ನಮಗೆ ಪೌಡರ್ ಆದ್ರಿಂದ ನಮಗೆ ಮತ್ತೆ ಹೈ ಸ್ಪೀಡಲ್ಲಿ ನಮಗೆ ಬೀಟರಲ್ಲಿ ಎಗ್ ಬೀಟ್ ಮಾಡ್ಕೊಳ್ಬಹುದು. ಎಗ್ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕಾಯ್ತಾ. ಎಷ್ಟು ನಾವು ಬೀಟ್ ಮಾಡ್ಕೊಳ್ತೇವೋ ಅಷ್ಟು ಚೆನ್ನಾಗಿ ನಮಗೆ ಫ್ಲಫಿಯಾಗಿ ನಮಗೆ ಕೇಕ್ ಸ್ಪಾಂಜ್ ರೆಡಿಯಾಗಿ ಬರುತ್ತೆ. ನಾವು
ಎಗ್ ಹೇಗೆ ನಮಗೆ ಬೀಟ್ ಆಗಿ ಬಂದಿದೆ ಅಂತ ಗೊತ್ತಾಗೋದಂತ ಹೇಳಿದ್ರೆ ನೋಡಿ, ಈ ತರ ವೈಟ್ ಕಲರ್ ಆಗುತ್ತೆ ನಮಗೆ ಆಯ್ತಾ. ಎಗ್ಗು ವೈಟ್ ಕಲರ್ ಆಗುತ್ತೆ, ಮತ್ತೆ ಹೈಟ್ ಅಲ್ಲಿ ನಮಗೆ ಬೀಟ್ ಆಗಿ ಬರುತ್ತೆ, ಒಂಥರ ಫ್ಲಫಿ ಆಗಿ ಇರುತ್ತೆ. ಅವಾಗ ನಮಗೆ ಗೊತ್ತಾಗುತ್ತೆ ಎಗ್ ಬೀಟ್ ಆಗಿದೆ ಅಂತೇಳಿ. ನೋಡಿ ಇಲ್ಲಿ ಎಗ್ ಬೀಟ್ ಆಗಿದೆ, ವೈಟ್ ಕಲರ್ ಆಗಿದೆ. ನಂತರ ನಾವು ಒಮ್ಮೆಲೆ ಆಫ್ ಮಾಡಬಾರ್ದು, ಬೀಟರ್ ಅನ್ನು ಸ್ಲೋಲಿ ಒಂದೊಂದೇ ಬಟನ್ ಅಲ್ಲಿ ಮೆಲ್ಲಗೆ ಆಫ್ ಮಾಡ್ತಾ ಬರಬೇಕು. ನೋಡಿ ಈ ತರ ಒಂದು ಇದ್ರಲ್ಲಿರುವಾಗ, ನಂಬರ್ ಒಂದಲ್ಲಿರುವಾಗ ನಾವಿಲ್ಲಿ 1 ಟೇಬಲ್ ಸ್ಪೂನ್ ಆಯಿಲ್ ತಗೊಂಡಿದ್ದೇವಲ್ಲ, ಅದನ್ನು ಇದಕ್ಕೆ ಹಾಕೊಳ್ಬೇಕು. ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕು. ನೋಡಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಫ್ ಮಾಡಿದ್ರೆ ಆಯ್ತು. ಆಯಿಲ್ ಹಾಕಿದ ನಂತರ ನೀವು ಯಾವತ್ತೂ ಕೂಡ ಬೀಟ್ ಮಾಡ್ಕೊಳ್ಬಾರ್ದು, ಜಾಸ್ತಿ ಬೀಟ್ ಮಾಡ್ಕೊಳ್ಬಾರ್ದು. ಈ ಹುಬ್ಬಿ ಬಂದಿರುವಂತಹ ಎಗ್ ಬೀಟ್ ಇದೆಯಲ್ಲ, ಅದು ಡೌನ್ ಆಗುವ ಚಾನ್ಸಸ್ ತುಂಬಾ ಇರುತ್ತೆ. ನೋಡಿ ಈ ತರ ಜಿಗ್ಜಾಗ್ ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ಈ ಬ್ಯಾಟರ್ ರೆಡಿಯಾಗಿ ಬರಬೇಕು. ಅವಾಗ ನಮಗೆ ಎಗ್ ಕರೆಕ್ಟ್ ಆಗಿ ಬೀಟ್ ಆಗಿದೆ ಅಂತ ಅರ್ಥ. ನೋಡಿ ಈ ತರ ಜಿಗ್ಜಾಗ್ ಆಗಿ ಪ್ಯಾಟರ್ನ್ ರೆಡಿಯಾಗಿ ಬರಬೇಕು. ನಮಗೆ ಬೀಟರ್ ಅಲ್ಲಿ ನಮಗೆ ಅದ್ರದ್ದು ಇದಿದೆಯಲ್ಲ, ಬ್ಲೇಡ್ ಇದೆಯಲ್ಲ, ಅದ್ರಲ್ಲಿ ನಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬೀಟ್ ಆಗಿ ಬಂದಿದೆ ಅಂತ. ನಂತರ ಈ ಬ್ಲೇಡ್ ಅನ್ನು ಈ ತರ ಕೈಯಲ್ಲಿ ರಿಮೂವ್ ಮಾಡಿ ಆಯ್ತು. ಕೈ ಯೂಸ್ ಮಾಡಬಾರ್ದು ಆಯ್ತಾ. ಇದೇ ಬೀಟರ್ ಇದೆಯಲ್ಲ, ಅದ್ರ ಬ್ಲೇಡ್ ಅನ್ನು 2 ಸರ್ತಿ ಟ್ಯಾಪ್ ಮಾಡಿದ್ರೆ ಸಾಕು. ನೋಡಿ ಈ ತರ ಟ್ಯಾಪ್ ಮಾಡಿದ್ರೆ ಅದರಲ್ಲಿರುವಂತಹ ಎಗ್ ಬೀಟ್ ಆಗಿರುವಂತಹ ಬ್ಯಾಟರ್ ಎಲ್ಲ ಹೊರಗಡೆ ಬರುತ್ತೆ. ನಂತರ ನಾವಿಲ್ಲಿ ಫ್ಲೋರ್ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಫ್ಲೋರ್ ಮಿಕ್ಸ್ ಮಾಡುವಾಗ ಮೈದಾ ನಾವು ಸೋರಿಸ್ಕೊಂಡಿದ್ದೇವಲ್ಲ, ಆ ಮೈದಾ ಫ್ಲೋರ್ ಮತ್ತೆ ಹಾಲು ಆ ತರ ಸ್ಟೆಪ್ ಬೈ ಸ್ಟೆಪ್ ಹೋಗೋದಾಯ್ತಾ. ಫಸ್ಟಿಗೆ ಮೈದಾ ಬ್ಯಾಟರ್ ಹಾಕಿ ಈ ತರ ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಅಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಎಷ್ಟು ಮೆಲ್ಲಗೆ ನಾವು ಮಿಕ್ಸ್ ಮಾಡ್ಕೊಳ್ತೇವೋ ಅಷ್ಟು ಚೆನ್ನಾಗಿ ನಮಗೆ ಕೇಕ್ ಸ್ಪಾಂಜ್ ರೆಡಿಯಾಗಿ ಬರುತ್ತೆ. ನಾವು ಫೋರ್ಸ್ ಅಲ್ಲಿ ನಾವು ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ನಾವು ಈ ಹುಬ್ಬಿ ಬಂದಿರುತ್ತಲ್ಲ, ಎಗ್ ಬೀಟ್ ಮಾಡಿರುವಂತದ್ದು ಹುಬ್ಬಿ ಬಂದಿರುತ್ತಲ್ಲ, ಅದು ಡೌನ್ ಆಗುವ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ತುಂಬಾ ಸ್ಲೋ ಆಗಿ ಕಟ್ ಆ್ಯಂಡ್ ಫೋಲ್ಡ್, ಈ ಮೆಥಡ್ಗೆ ನಾವು ಕಟ್ ಆ್ಯಂಡ್ ಫೋಲ್ಡ್ ಅಂತ ಹೇಳ್ತೇವೆ ಈ ತರ ಮಿಕ್ಸ್ ಮಾಡೋದಕ್ಕೆ. ಅದಕ್ಕೆ ನಾವು ತುಂಬಾ ಕೇರ್ಫುಲ್ ಆಗಿ ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಅಲ್ಲಿ ನಾವು ಈ ತರ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ರೌಂಡ್ ಈ ತರ ಫೋಲ್ಡ್ ಮಾಡ್ಕೊಂಡು ಮಿಡ್ಲ್ ಒನ್ ಕಟ್ ಮಾಡ್ಕೊಳ್ಬೇಕು. ನೋಡಿ ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಅಂತ ಈ ಮಿಕ್ಸಿಗೆ ನಾವು ಹೇಳುದು. ಈ ತರ ಮಿಕ್ಸ್ ಮಾಡ್ಕೊಳ್ಬೇಕಾಯ್ತಾ. ಸ್ಲೋಲಲ್ಲಿಯೇ ಮಿಕ್ಸ್ ಮಾಡ್ಕೊಳ್ಬೇಕು, ಯಾವತ್ತೂ ಕೂಡ ಫಾಸ್ಟ್ ಅಲ್ಲಿ ಮಾಡ್ಲಿಕ್ಕೆ ಹೋಗ್ಬೇಡಿ. ನಾವು ಯಾವತ್ತೂ ಕೂಡ ನಾವು ಈ ಬ್ಯಾಟರ್ ಮಿಕ್ಸ್ ಮಾಡ್ಕೊಳ್ಳುವಾಗ ಫಸ್ಟಿಗೆ ಮೈದಾ ಫ್ಲೋರ್ ಹಾಕೊಳ್ಬೇಕು, ನಂತರ ಮಿಲ್ಕ್ ಹಾಕೊಳ್ಬೇಕು, ನಂತರ ಮೈದಾ ಫ್ಲೋರ್ ಹಾಕೊಳ್ಬೇಕು, ನಂತರ ಮಿಲ್ಕ್ ಹಾಕೊಳ್ಬೇಕು, ನಂತರ ಮೈದಾ ಫ್ಲೋರ್ ಹಾಕೊಳ್ಬೇಕು, ನಂತರ ಮಿಲ್ಕ್ ಹಾಕೊಳ್ಬೇಕು, ನಂತರ ಮೈದಾ ಫ್ಲೋರ್ ಹಾಕೊಳ್ಬೇಕು. ಆ ತರ ಫಸ್ಟಿಗೆ ಮತ್ತು ಲಾಸ್ಟ್ಗೆ ಯಾವತ್ತೂ ಕೂಡ ಮೈದಾ ಫ್ಲೋರೇ ಬರಬೇಕು. ಮಿಡ್ಲಲ್ಲಿ ನಮಗೆ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಯಾವತ್ತೂ ಕೂಡ ಲಾಸ್ಟಿಗೆ ನೀವು ಹಾಲು ಹಾಕ್ಲಿಕ್ಕೆ ಹೋಗ್ಬೇಡಿ. ಮಿಡ್ಲ್ ಒನ್ ನಾವು ಮೈದಾ ಫ್ಲೋರ್ ಹಾಕೊಳ್ತೇವಲ್ಲ, ನಾವು ಮೈದಾ ಫ್ಲೋರಿಗೆ ನಾವು ಇಲ್ಲಿ ಕೇಕ್ ಮಾಡುವಾಗ ಡ್ರೈ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೇವೆ, ಡ್ರೈ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೇವೆ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಫಸ್ಟ್ ಒನ್ ಮತ್ತೆ ಲಾಸ್ಟ್ ಒನ್ ಯಾವತ್ತೂ ಕೂಡ ನಾವು ಮೈದಾ ಹಾಕೊಳ್ಬೇಕು. ನೋಡಿ ನಾನು ಲಾಸ್ಟ್ಗೆ ಸ್ವಲ್ಪ ನಾನಿಲ್ಲಿ ಮೈದಾ ಇಟ್ಟಿದ್ದೇನೆ ಲಾಸ್ಟ್ ಒನ್ ಮಿಕ್ಸ್ ಮಾಡ್ಲಿಕ್ಕೋಸ್ಕರ. ಹಾಗೆ ನೋಡಿ ನಾನಿಲ್ಲಿ ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಅಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನಾನು ಇಲ್ಲಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಇಲ್ಲಿ ತನಕ ಯಾರು ಕೂಡ ಹೀಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳ್ತಿದ್ದೇನೆ, ಈ ತರ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಮತ್ತು ಈಸಿಯಾಗಿರುತ್ತೆ. ಈ ತರ ಮಾಡಿದ್ರೆ ಫ್ಲಾಪ್ ಆಗುವ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ, ಫುಲ್ ಸಕ್ಸಸ್ ಆಗುತ್ತೆ ಆಯ್ತಾ. ಈ ತರ ಮಾಡ್ಬೇಕು, ನಾನು ಹೇಳ್ದ ರೀತಿ ನೀವು ಮಾಡಿದ್ರೆ ಖಂಡಿತ ಸಕ್ಸಸ್ ಆಗುತ್ತೆ. ಸೊ ಈ ತರ ನೀವು ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಅಲ್ಲಿ ನೀವು ಮಿಕ್ಸ್ ಮಾಡೋದ್ರಿಂದ ಬ್ಯಾಟರ್ ಇದೆಯಲ್ಲ ಡೌನ್ ಆಗುವ ಚಾನ್ಸಸ್ ತುಂಬಾ ಕಡಿಮೆ ಆಯ್ತಾ. ಹಾಗೆ ನೋಡಿ ನಾನು ಫೈನಲ್ ಆಗಿ ಸ್ವಲ್ಪ ಮೈದಾ ಫ್ಲೋರ್ ಇತ್ತಲ್ಲ, ಅದನ್ನು ಕೂಡ ಹಾಕಿ ಇಲ್ಲಿ ನಾನು ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಅಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಆಯ್ತಾ. ಇದಕ್ಕೆ ರೌಂಡ್ ಮಾಡಿ ಕಟ್ ಹೊಡಿಯುವಂಥದ್ದು, ಕಟ್ ಆ್ಯಂಡ್ ಫೋಲ್ಡ್ ಮಾಡಿಕೊಂಡು ಕಟ್ ಹೊಡಿಯುವಂಥದ್ದು, ಅದಕ್ಕೆ ನಾವಿಲ್ಲಿ ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಅಂತ ಹೇಳೋದು. ನೋಡಿ ಈ ತರ ಈ ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ಈ ಬ್ಯಾಟರ್ ರೆಡಿಯಾಗಿ ಬರಬೇಕು. ನೀವು ಸ್ಪ್ಯಾಚುಲೆ ಇಲ್ಲದೆ ನೀವು ನಿಮ್ಮ ಹತ್ರ ಸ್ಪ್ಯಾಚುಲೆ ಈಗ ಇಲ್ಲ ಅಂತ ಹೇಳಿದ್ರೆ ನೀವು ಹುಟ್ಟಿದ ಸ್ಪೂನ್ ಇದೆಯಲ್ಲ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಆಯ್ತಾ. ನೀವು ಯಾವತ್ತೂ ಕೂಡ ಸ್ಟೀಲ್ ಇದ್ದೆಲ್ಲ ಬರುತ್ತಲ್ಲ ಸೌಟು, ಅದರಲ್ಲಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಈ ಬ್ಯಾಟರ್ ಫುಲ್ಲು ಡೌನ್ ಆಗಿ ಹೋಗುತ್ತೆ, ನಿಮಗೆ
ಸ್ಮೂತ್ ಆಗಿ ಮತ್ತು ಹೈಟ್ ಅಲ್ಲಿ ಕೇಕ್ ಸ್ಪಾಂಜ್ ರೆಡಿಯಾಗಿ ಬರುವುದಿಲ್ಲ, ಫುಲ್ ಗಟ್ಟಿಯಾಗಿ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ನೋಡಿ, ನಾನು ಗ್ರೀಸ್ ಮಾಡಿ ಇಟ್ಟಿದ್ದೇನಲ್ಲ, ಆಯಿಲ್ ಗ್ರೀಸ್ ಮಾಡಿ ಇಟ್ಟಿರುವಂತಹ ಮೌಲ್ಡ್ ಇದೆಯಲ್ಲ 6 ಇಂಚಿದು, ಅದಕ್ಕೆ ನಾನು ಈ ಮಿಕ್ಸ್ ಮಾಡ್ಕೊಂಡಿರುವಂತಹ ಈ ಬ್ಯಾಟರ್ ನಾನು ಹಾಕ್ತಾ ಇದ್ದೇನೆ. ನೋಡಿ, ನಾವಿಲ್ಲಿ ಕೈ ಯೂಸ್ ಮಾಡುವ ಹಾಗೆ ಇಲ್ಲ, ನೀರಿನ ಅಂಶ ಇಲ್ಲಿ ನಮಗೆ ಮುಟ್ಟುವ ಹಾಗೆ ಇಲ್ಲ, ಎಲ್ಲವೂ ಡ್ರೈ ಆಗಿ ಇರಬೇಕು. ನಾನು ತುಂಬಾ ಸರ್ತಿ ನಾನು ವಿಡಿಯೋದಲ್ಲಿ ಹೇಳಿದೆ ನಿಮಗೆ, ಇದೇ ವಿಡಿಯೋದಲ್ಲಿ ಹೇಳಿದ್ದೇನೆ, ಇಲ್ಲಿ ನಮಗೆ ನೀರಿನ ಅಂಶ ಇರಬಾರ್ದು, ಹಾಗೇನೆ ಎಲ್ಲವೂ ಕೂಡ ಡ್ರೈ ಆಗಿರ್ಬೇಕಂತ ಹೇಳಿ. ಇಲ್ಲಿ ನಮಗೆ ಕೈ ಯೂಸ್ ಮಾಡುವ ಅಗತ್ಯ ಇಲ್ಲ, ಇಲ್ಲಿ ನಾವು ಎಲ್ಲವೂ ಸ್ಪ್ಯಾಚುಲದಲ್ಲಿಯೇ ಯೂಸ್ ಮಾಡುವಂಥದ್ದು. ಹಾಗೆ ನೋಡಿ, ಬ್ಯಾಟರ್ ಈ ಮೌಲ್ಡ್ಗೆ ಹಾಕಿದ ನಂತರ ಒಂದು ಸ್ಟಿಕ್ ಇದೆಯಲ್ಲ, ಟೂತ್ ಪಿಕ್ ಇದೆಯಲ್ಲ, ಅದು ಇದ್ರೂ ಸಾಕಾಗುತ್ತೆ. ಅದನ್ನು ಯೂಸ್ ಮಾಡಿ ಈ ತರ ಮಿಕ್ಸ್ ಮಾಡ್ಕೊಳ್ಬೇಕಾಯ್ತಾ. ತುಂಬಾ ಫೋರ್ಸ್ ಅಲ್ಲಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ, ಸ್ಮೂತ್ ಅಲ್ಲೇ ಮಾಡ್ಲಿ, ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿದ್ರೆ ಸಾಕು, ಜಾಸ್ತಿ ಮಾಡೋದು ಬೇಡ. ನಾನು ಈ ತರದೊಂದು ಟೂತ್ ಪಿಕ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡಿರುವಂತದ್ದು. ನಂತರ ನಾವು ಬೇಕು ಮಾಡುವ ಮುಂಚೆ ಈ ತರ ಟ್ಯಾಪ್ ಮಾಡ್ಕೊಳ್ಬೇಕಾಯ್ತಾ. 10 ರಿಂದ 15 ನಿಮಿಷ ಈ ತರ 1 2 3 4 5 ಅಂತೇಳಿ ಈ ತರ ಟ್ಯಾಪ್ ಮಾಡ್ಕೊಳ್ಬೇಕು. ನಾನು ಇಲ್ಲಿ 15 ಸರ್ತಿ ಇಲ್ಲಿ ನಾನು ಟ್ಯಾಪ್ ಮಾಡ್ಕೊಂಡಿದ್ದೇನೆ. ಈ ತರ ಟ್ಯಾಪ್ ಮಾಡಿದ ನಂತರ ಡೈರೆಕ್ಟ್ ಆಗಿ ನಾವು ಇಲ್ಲಿ ಬೇಕ್ ಮಾಡ್ಲಿಕ್ಕೆನೆ ಈ ಪಾತ್ರೆಗೆ ಇಡ್ಬೇಕಾಗುತ್ತೆ, ಹಾಗೇನೆ ಹೊರಗಡೆ ಇಡಬಾರ್ದು. ಅದೊಂದು ನೀವು ನೆನಪಲ್ಲಿ ಇಡ್ಬೇಕಾಯ್ತಾ. ಡೈರೆಕ್ಟ್ ಆಗಿ ನೋಡಿ, ನಾನು ಇಲ್ಲಿ ಬೇಕ್ ಮಾಡ್ಲಿಕ್ಕೆ ಈ ಪಾತ್ರೆಗೆ ಇಟ್ಟಿದ್ದೇನೆ. ಆಲ್ರೆಡಿ 10 ನಿಮಿಷ ಮುಂಚೆ ನಾವು ಇಲ್ಲಿ ಫ್ರೀ ಹೀಟ್ ಮಾಡ್ಲಿಕ್ಕೆ ಇಟ್ಟಿದ್ದೇವಲ್ಲ, ಸೊ ಹಾಗಾಗಿ ಆಲ್ರೆಡಿ ಬಿಸಿಯೇ ಇರುತ್ತೆ ಈ ಪಾತ್ರೆ. ಸೊ ಹಾಗೆ ನಮಗೆ ಒಂದು 20 ನಿಮಿಷದಲ್ಲಿ ನಮಗೆ ಇದು ಬೇಕಾಗಿ ರೆಡಿಯಾಗಿ ಬರಬೇಕು. 20 ನಿಮಿಷದಲ್ಲಿ ನಮಗೆ ಅರ್ಧ ಕಪ್ ಇದೆಯಲ್ಲ, 1/2 kg ಕೇಕ್ ಇದು ಸ್ಪಾಂಜ್ ರೆಡಿಯಾಗಿ ಬರುತ್ತಾಯ್ತಾ. ಇಲ್ಲಿ ನೋಡಿ, 20 ನಿಮಿಷದ ನಂತರ ಇಲ್ಲಿ ಕರೆಕ್ಟ್ ಆಗಿ ಬೇಕಾಗಿದೆ, ನಮಗೆ ಒಳ್ಳೆಯ ಫ್ಲೇವರ್ ಸಿಗುತ್ತೆ ಆಯ್ತಾ. ನಮಗೆ ಮನೆ ಫುಲ್ ಘಮ ಅಂತಿರುತ್ತೆ. ಈ ಹೋಟೆಲ್ ಅಲ್ಲಿ ಎಲ್ಲ ಕೇಕ್ ಮಾಡುವಾಗ ಸ್ಮೆಲ್ ಬರುತ್ತಲ್ಲ, ಅದೇ ಸ್ಮೆಲ್ ನಮಗೆ ಬರುತ್ತೆ. ನಾವಿಲ್ಲಿ ಬೆಂದಿದೆ ಹೇಗೆ ನೋಡುದು ಅಂತ ಹೇಳಿದ್ರೆ, ಈ ತರದೊಂದು ಟೂತ್ ಪಿಕ್, ಒಂದು ಸ್ಟಿಕ್ ಇದ್ರೆ ಸ್ಟಿಕ್ ಯೂಸ್ ಮಾಡಿ ನೀವಿಲ್ಲಿ ಅದರ ಮಿಡ್ಲುವನ್ನು ಚುಚ್ಚಿ ನೋಡ್ಬೇಕಾಯ್ತಾ. ಚುಚ್ಚಿ ನೋಡಿದಾಗ ಆ ಟೂತ್ ಪಿಕ್ ಅಲ್ಲಿ ಅದರದ್ದು ಬ್ಯಾಟರ್ ಅಂದ್ರೆ ಹಿಟ್ಟು ಬಂದ್ರೆ, ಅಂಟ್ಕೊಂಡು ಬಂದ್ರೆ ಬೆಂದಿಲ್ಲ ಅಂತ ಅರ್ಥ, ಅಂಟದಿದ್ರೆ ಬೆಂದಿದೆ ಅಂತ ಅರ್ಥ. ಅವಾಗ್ಲೇ ನಾನು ಇಲ್ಲಿ ಫ್ಲೇಮ್ ಆಫ್ ಮಾಡಿ ಅದನ್ನು ಹೊರಗಡೆ ತೆಗಿತಿದ್ದೇನೆ. ಆಲ್ರೆಡಿ ಬಿಸಿ ಇರೋದ್ರಿಂದ ಒಂದು ಬಟ್ಟೆ ಅಥವಾ ಈ ತರದೊಂದು ಗ್ಲೌಸ್ ಇಟ್ಟು ನೀವು ಹೊರಗಡೆ ತೆಗಿಬೇಕಾಗುತ್ತೆ. ನಾವು ಬಿಸಿ ಇರುವಾಗ್ಲೇ ಯಾವತ್ತೂ ಕೂಡ ಇದನ್ನು ಡೈರೆಕ್ಟ್ ಆಗಿ ಕಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ಅದು ತಣ್ಣಗೆ ಆಗ್ಲಿಕ್ಕೆ ಬಿಡ್ಬೇಕಾಯ್ತಾ. ತಣ್ಣಗೆ ಆದ ನಂತರ ಒಂದು ಚಾಕು ಇಟ್ಕೊಂಡು ಈ ತರ ಸೈಡ್ ಫಸ್ಟಿಗೆ ಕಟ್ ಮಾಡ್ಕೊಳ್ಬೇಕು. ಈ ತರ ಫುಲ್ ಎಲ್ಲಾ ಕಡೆ ಕೂಡ ಈ ತರ ಚಾಕಲ್ಲಿ ಕಟ್ ಮಾಡ್ಕೊಂಡು ನಂತರ ಅದನ್ನು ಪಲ್ಟಿ ಹೊಡೆದು ಕೌಚಿ ಹಾಕಿ ಉಂಟಲ್ಲ, 2 ಸರ್ತಿ ಈ ತರ ಟ್ಯಾಪ್ ಮಾಡಿದ್ರೆ ಸಾಕು, ನಮಗೆ ಚೆನ್ನಾಗಿ ಸ್ಪಾಂಜ್ ಇಲ್ಲಿ ಬಿಟ್ಟು ಬರುತ್ತೆ, ಮೌಲ್ಡ್ ಇಂದ ಬಿಟ್ಟು ಬರುತ್ತೆ. ಇದಕ್ಕೆ ನಾವು ಡಿ ಮೌಲ್ಡ್ ಅಂತ ಹೇಳ್ತೇವೆ. ಕೇಕ್ ಮಾಡುವಾಗ ಡಿ ಮೌಲ್ಡ್ ಅಂತ, ಈ ಸ್ಪಾಂಜ್ ಕೇಕ್ ಇಂದ ಈ ಸ್ಪಾಂಜ್ ಅನ್ನು ಮೌಲ್ಡ್ ಇಂದ ತೆಗೆಯುವುದಕ್ಕೆ ಡಿ ಮೌಲ್ಡ್ ಅಂತ ಹೇಳ್ತೇವೆ ನಾವು. ಈ ತರ ತೆಗೆದ್ರೆ ಆಯ್ತು. ನೋಡಿ ಎಷ್ಟು ಸ್ಮೂತ್ ಆಗಿ ಮತ್ತು ಎಷ್ಟು ನೀಟಾಗಿ ಮತ್ತು ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಹೇಳಿ. ನಮಗೆ ಈ ಸ್ಪಾಂಜ್ ನ 3 ಲೇಯರ್ ಆಗಿ ಕಟ್ ಮಾಡ್ಕೊಳ್ಬಹುದು, ಆರಾಮ್ಸೆ ಕಟ್ ಮಾಡ್ಕೊಳ್ಬಹುದು. ಹಾಗೇನೆ ಬಟರ್ ಪೇಪರ್ ಹಾಕಿದ್ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟು ಬರುತ್ತೆ ಅಂತ ಹೇಳಿ. ತುಂಬಾ ಸ್ಮೂತ್ ಆಗಿರುತ್ತೆ ಮತ್ತು ಅಷ್ಟೇ ಟೇಸ್ಟಿ ಆಗಿರುತ್ತೆ ಆಯ್ತಾ. ವೆನಿಲಾ ಸ್ಪಾಂಜ್ ಕೇಕ್ ನಮಗೆ ಸಿಂಪಲ್ ಆಗಿ ನಮಗೆ ಮನೆಯಲ್ಲಿ ನಮಗೆ ಆರಾಮ್ಸೆ ಮಾಡ್ಕೊಳ್ಬಹುದು. ನಾನು ಹೇಳಿದ ರೀತಿ ನೀವು ಮಾಡ್ಕೊಂಡ್ರೆ ಖಂಡಿತ ತುಂಬಾ ಚೆನ್ನಾಗಿ ವೆನಿಲಾ ಸ್ಪಾಂಜ್ ಕೇಕ್ ರೆಡಿಯಾಗಿ ಬರುತ್ತೆ. ನಂತರ ನಾವು ಇದನ್ನು ಯಾವ ತರ ಕಟ್ ಮಾಡೋದು ಅಂತ ನಿಮ್ ಜೊತೆ ಇವತ್ತು ನಾನು ಶೇರ್ ಮಾಡ್ತಿದ್ದೇನೆ. ನೋಡಿ, ಈ ತರ ನಮಗೆ 1/2 ಇಂಚಲ್ಲಿ ನಮಗೆ 3 ಲೇಯರ್ ಆಗಿ ಕಟ್ ಮಾಡ್ಕೊಳ್ಬೇಕು. ಸ್ಪಾಂಜ್ ಮೇಲ್ಗಡೆ ಈ ತರ ಮೆಲ್ಲಗೆ ಸ್ಮೂತ್ ಅಲ್ಲೇ ಕೈ ಇಡ್ಬೇಕು, ಫೋರ್ಸ್ ಅಲ್ಲಿ ಇಡಬಾರ್ದು. ಈ ತರ ಕೈ ಇಟ್ಟು 1/2 ಇಂಚಲ್ಲಿ ಈ ತರ ಸ್ಮೂತ್ ಅಲ್ಲೇ ಕಟ್ ಮಾಡಿದ್ರೆ ಆಯ್ತು. ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗಿ ಬಂದಿದೆ ಅಂತ ಹೇಳಿ. ಇಲ್ಲಿ ನಾವು ಬಾಕಿ ಇರೋದನ್ನು ಕೂಡ ಕಟ್ ಮಾಡ್ಕೊಂಡು ಟೋಟಲ್ 3 ಲೇಯರ್ ಆಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾವು ಓವನ್ ಅಲ್ಲಿ ಬೇಕ್ ಮಾಡೋದಾದ್ರೆ 160 ಡಿಗ್ರಿಯಲ್ಲಿ ನಾವಿಲ್ಲಿ ಬೇಕ್ ಮಾಡ್ಕೊಳ್ಬೇಕು. ಅದಕ್ಕಿಂತ ಮೊದಲು 10 ನಿಮಿಷ ಮುಂಚೆ ಫ್ರೀ ಹೀಟ್ ಕೂಡ ಮಾಡಬೇಕಾಗುತ್ತೆ ಓವನ್ ಅನ್ನು. ಸೊ ಈ ವಿಡಿಯೋ ನಿಮಗೆ, ಈ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತೇನೆ. ಇಷ್ಟವಾದರೆ ರಿದಾಸ್ ಕಿಚನ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಆಯ್ತಾ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.